ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶೆಫ್ ಸ್ವಾಮಿಸ್ ಕಿಚನ್. ಇವತ್ತು ನಾವು ನಮ್ಮ ಕಿಚನ್ ಅಲ್ಲಿ 5 kg ಮಟನ್ ಬಿರಿಯಾನಿ ಮಾಡೋಣ ಅಂತ ಬಂದಿದ್ದೀವಿ. ಅದು ತುಂಬಾ ಕ್ವಿಕ್ ಆಗಿ. ಮೊದಲಿಗೆ ನಾವು 5 kg ಬೇಕಾದಂತ ಒಂದು ಪಾತ್ರೆ ತಗೊಂಡು ಅದರಲ್ಲಿ ಕೋಲ್ಡ್ ಪ್ರೆಸ್ಡ್ ಗ್ರೌಂಡ್ನಟ್ ಆಯಿಲ್ ಹಾಕೋಣ. ಆಯಿಲ್ ಕಾದ ತಕ್ಷಣ ಸ್ವಲ್ಪ ಸ್ಪೈಸಸ್ ಹಾಕೋಣ. ಬೇ ಲೀಫ್, ಸಿನಮನ್ ಸ್ಟಿಕ್, ಗ್ರೀನ್ ಕಾರ್ಡಮಮ್, ಬೇಕಾದ್ರೆ ಒಂದು 2-3 ಬ್ಲ್ಯಾಕ್ ಕಾರ್ಡಮಮ್, ಕ್ಲೌಸ್ ಮತ್ತೆ ಸ್ಟಾರ್ ಅನೀಸ್, ಇದೆಲ್ಲ ಸೇರಿ 25 ಗ್ರಾಮ್ ಇದ್ರೆ ಸಾಕು. ಅದ್ರ ಜೊತೆಗೆ ಹಾಗೆ ಒಂದು ಅರ್ಧ kg ಆನಿಯನ್ ನ ಬೇರೆ ಪಾತ್ರೆಯಲ್ಲಿ ಅದನ್ನ ಹಾಕಿ ನೀಟಾಗಿ ಅದನ್ನ ಫ್ರೈ ಮಾಡ್ಕೊಂಡ್ಮೇಲೆ ಅದನ್ನ ನಾವು ಈ ಪಾತ್ರೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. 150 ಗ್ರಾಮ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, 2 ಸಮನಾಗಿ 50 ಗ್ರಾಮ್ ರೆಡ್ ಚಿಲ್ಲಿ ಪೌಡರ್. ಇದು ಖಾರಕ್ಕೂ ಓಕೆ, ಹಾಗೆ ನಮ್ಮ ಬಿರಿಯಾನಿಗೆ ಮೇನ್ ಆಗಿ ಕಲರ್ ಕೊಡುವಂಥದ್ದು ಇದೆ. ಈಚ್ ಒಂದೊಂದು ಬಂಚು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. 250 ml ಮೊಸರು ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಅದನ್ನು ಹಾಕಿ ಸ್ವಲ್ಪ ಹೊತ್ತು ಸ್ಟಿರ್ ಮಾಡ್ತಾ ಟೊಮ್ಯಾಟೊ ಸ್ವಲ್ಪ ಬೆಂದಾದ್ಮೇಲೆ 2.5 kg ಮಟನ್ ನೀಟಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿಟ್ಟಂಥ ಮಟನ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿದ ತಕ್ಷಣ ಸ್ವಲ್ಪ ಅದನ್ನು ಒಂದು 10 ನಿಮಿಷ ಕ್ಲೋಸ್ ಮಾಡಿ ಕುಕ್ ಮಾಡೋಣ. ಅದನ್ನು ತೆಗೆದು ನೋಡಿ, ಆ ಮಸಾಲೆ ಫ್ಲೇವರ್ಸ್ಗಳನ್ನೆಲ್ಲ ನೋಡಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಸ್ವಲ್ಪ ಕುಕ್ ಆದಮೇಲೆ ಅದನ್ನು ಓಪನ್ ಮಾಡಿ ಒಂದು ಸ್ಟಿರ್ ಮಾಡಿ ಅದರಲ್ಲಿ ಮಟನ್ ಬೆಂದಿದೆಯಾ ಅಂತೇಳಿ ಒಂದ್ಸಲ ಚೆಕ್ ಮಾಡ್ಕೋಬೇಕು. ಒಂದು 50 to 60% ಮಟನ್ ಈಗಲೇ ಕುಕ್ ಆಗಿದೆ, ತುಂಬ ಒಳ್ಳೆಯದು. ನಾವು ಬಿರಿಯಾನಿ ರೈಸ್ ಜೊತೆ ಇನ್ನೊಂದು 40% ಬೆಂದರೆ ಇಟ್ ವಿಲ್ ಬಿ ಲೈಕ್ ಸಾಫ್ಟ್ ಆ್ಯಂಡ್ ನೈಸ್ ಮಟನ್ ಬಿರಿಯಾನಿಲಿ ಮಟನ್ ಪೀಸಸ್ಗಳು ಸಿಗುತ್ತೆ. ಹೀಗೆ ಸ್ವಲ್ಪ ಹೊತ್ತು ಕುದಿ ಬಂದಾದಮೇಲೆ ಅದರಲ್ಲಿ ನಾವು ಒಂದು ಕುಕ್ಕರ್ನಷ್ಟು ರೈಸ್ ತೊಗೊಂಡಿದ್ರೆ 1.5 ಕುಕ್ಕರ್ನಷ್ಟು ನೀರು ಹಾಕಬೇಕು. ಅದನ್ನು ಎಷ್ಟು ರೈಸ್ ಹಾಕ್ತೀವಿ ಅದನ್ನು ಒಂದ್ಸಲ ಅಳತೆ ಮಾಡ್ಕೋಬೇಕು. ಹಾಗೆ ಹಾಕ್ಬಿಟ್ಟು ಒಂದು ಜೆಂಟಲಾಗಿ ಒಂದು ಸ್ಟಿರ್ ಬಾಸ್ಮತಿ ರೈಸ್ನ ನಮ್ಮ ಬಿರಿಯಾನಿ ಮಿಕ್ಸರ್ಗೆ ಹಾಗೆ ಓಪನ್ ಫೈರಲ್ಲೇ ಬಿಟ್ಬಿಟ್ಟು ಆಮೇಲೆ ಒಂದು ಮುಚ್ಚಳ ಹಾಕಿ ಅದ್ರ ಮೇಲೆ ಒಂದು ಹೆವಿ ಬಿಸಿನೀರು ಇಲ್ಲ ಅಂತಂದರೆ ದಮ್ಮಗೆ ಬಿಡುವ ಹಾಗೆ ಮೇಲೆ ಹೆವಿ ಆದ ಒಂದು ಪಾತ್ರೆನ ಇಟ್ಟು ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿ ಒಂದು 15 minutes ಆದ ತಕ್ಷಣ ಬಿರಿಯಾನಿನ ಒಂದು ಸ್ಟಿರ್ ಮಾಡಬೇಕು. ಆಗಲೇ 90% ಬಿರಿಯಾನಿ ರೆಡಿ ಇರುತ್ತೆ. ಇಲ್ಲ ಅಂತಂತಂದರೆ ಇನ್ನೊಂದು 10 ನಿಮಿಷ, 5ರಿಂದ 10 ನಿಮಿಷ ನೀರಿನ ಅಂಶಗಳನ್ನ ಚೆಕ್ ಮಾಡಿಕೊಂಡು ನೀವು ಅದನ್ನು ಕ್ಲೋಸ್ ಮಾಡಿಟ್ರೆ ಈ 5 ನಿಮಿಷದಲ್ಲಿ ನಿಮಗೆ ಬ್ಯೂಟಿಫುಲ್ ಆದಂಥ ಒಂದು ಬಿರಿಯಾನಿ ರೆಡಿ. ಅದರ ಮೇಲೆ ಹಾಗೆ ಆಯಿಲ್ ಫ್ರೈ ಮಾಡಿದಂಥ ಆನಿಯನ್ನ ಹಾಕಿ ಸ್ಪ್ರಿಂಕಲ್ ಮಾಡಿದ್ರೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು 50ರಿಂದ 100 ml ನಿಮಗೆ ಎಷ್ಟು ಬೇಕಾಗುತ್ತೆ ಅನಿಸುತ್ತೆ ಅಷ್ಟು ಗೀನ ಹಾಕಿದ್ರೆ ಒಂದು ಬೊಂಬಾಟಾದ ಘಮ 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 ಅನ್ನೋ ಒಂದು ಮಟನ್ ಬಿರಿಯಾನಿ ready to eat. ನಿಮ್ಮ ಮನೇಲಿ ಏನಾದರೂ ದೊಡ್ಡ ಫಂಕ್ಷನ್ ಇದ್ದರೆ ನೀವು ಈ ಬಿರಿಯಾನಿನ ಟ್ರೈ ಮಾಡಿ ಹೇಗಿತ್ತು ಅಂತ ನಮಗೂ ತಿಳಿಸಿ. ಬಾಯ್, ಟೇಕ್ ಕೇರ್, ಟಿಲ್ our next video.